ಅಭಿಪ್ರಾಯ ಪಡ್ತಿದ್ದಾರೆ. ಬೆಳ್ಳಿ ರೇಟ್ನಲ್ಲೂ ಭಾರಿ ಇಳಿಕೆ ಆಗಿದೆ. ಇವತ್ತು ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿಯಲ್ಲೂ ಕೂಡ. ಬೆಳಿಗ್ಗೆ 4 ಲಕ್ಷ ರೂಪಾಯಿ ಇದ್ದ ಕೆಜಿ ಬೆಳ್ಳಿ ಬೆಲೆ ಈಗ ದಿಢೀರಂತ ಕುಸಿತ ಕಂಡು ಸದ್ಯ ಬೆಳ್ಳಿಯ ಬೆಲೆ 3.70 ಲಕ್ಷ ರೂಪಾಯಿ ಇರುವಂಥದ್ದು. ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಳಿತ ಆಗ್ತಿದೆ. ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಏರಿಳಿತ ಕಾಣಿಸ್ಕೊಳ್ತಿದೆ. ಬೆಳ್ಳಿ ಹೂಡಿಕೆದಾರರು ಫುಲ್ ಕನ್ಫ್ಯೂಸ್ ಆಗೋಗಿದ್ದಾರೆ. ಬೆಳ್ಳಿ ಸುರಕ್ಷಿತ ಎಂದು ಭಾವಿಸಿದ್ರು ಹೂಡಿಕೆದಾರರು. ಹೌದು, ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತಿದ್ರು ಆರ್ಥಿಕ ತಜ್ಞರು. ಆದ್ರೆ ಈಗ ಶೇರ್ ಮಾರ್ಕೆಟ್ ರೀತಿ ನೋಡಿದ್ರೆ ಬೆಳ್ಳಿಯೂ ಕೂಡ ಆಟ ಆಡ್ತಿದೆ. ಚಿನ್ನದಲ್ಲೂ ಭಾರಿ ಇಳಿಕೆಯನ್ನ ಕಂಡಿರುವಂಥದ್ದು. ಇನ್ನು ಬೆಳ್ಳಿ ಕೂಡ ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ. ಹೂಡಿಕೆದಾರರು ಖುಷಿಯಾಗಿದ್ರು, ಆದ್ರೆ ಇವತ್ತು ಶಾಕ್ ಕೊಟ್ಟಿದೆ ಬೆಳ್ಳಿ ಕೂಡ. 4 ಲಕ್ಷ ರೂಪಾಯಿ ಇತ್ತು ಕೆಜಿ ಬೆಳ್ಳಿಗೆ, ಈಗ 3.70 ಲಕ್ಷ ರೂಪಾಯಿ ಆಗಿರುವಂಥದ್ದು. ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಳಿತ ಉಂಟಾಗ್ತಿದೆ. ಬೆಳ್ಳಿ ಹೂಡಿಕೆದಾರರು ಕನ್ಫ್ಯೂಸ್ ಆಗಿದ್ದಾರೆ. ಶೇರ್ ಮಾರ್ಕೆಟ್ನ ಓಪನಿಂಗ್ ಅಲ್ಲಿ ಗಮನಿಸುವಾಗಲೇ ಒಂದು ರೇಟು, ತದನಂತರ ಗಮನಿಸಿದಾಗ ಒಂದು ರೇಟು. ಥೇಟ್ ಶೇರ್ ಮಾರ್ಕೆಟ್ ತರನೇ ಆಡ್ತಿದೆ ಚಿನ್ನ ಮತ್ತು ಬೆಳ್ಳಿಯ ದರಗಳು ಕೂಡ. 30,000 ರೂಪಾಯಿ ಒಮ್ಮೆ ಬೆಳ್ಳಿ ಬೆಲೆಯಲ್ಲಿ ಕುಸಿತ ಕಂಡು ಬಂದಿರೋದು. ಕೇವಲ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿ ಮೇಲೂ ಇನ್ವೆಸ್ಟ್ ಮಾಡಬಹುದು, ಅದು ಕೂಡ ಒಳ್ಳೆಯದು ಅಂತ ಹೂಡಿಕೆದಾರರು ನಂಬಿದ್ರು. ಈಗ ಏಕದಮ್ 30,000 ರೂಪಾಯಿ ಬೆಳ್ಳಿಯಲ್ಲೂ ಕುಸಿತ ಕಂಡಿರುವಂಥದ್ದು. ಬೆಳಿಗ್ಗೆ 4 ಲಕ್ಷ ರೂಪಾಯಿ ಇದ್ದ ಕೆಜಿ ಬೆಳ್ಳಿಯ ಬೆಲೆ ಈಗ ಸದ್ಯ 3.70 ಲಕ್ಷ ರೂಪಾಯಿ ಇದೆ. ಬೆಳ್ಳಿ ಬೆಲೆಯಲ್ಲೂ ಭಾರಿ ಏರಿಳಿತ ಉಂಟಾಗ್ತಿರುವಂಥದ್ದು. ಅಫ್ಕೋರ್ಸ್ ಚಿನ್ನದ ಮೇಲೆ ಹೇಗೆ ಇನ್ವೆಸ್ಟ್ ಮಾಡಿದ್ರೆ ಅದೊಂದು ಸೆಕ್ಯೂರಿಟಿ ಅಂತ ಭಾವಿಸ್ಕೊಳ್ತಾರೋ ಹಾಗೆ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋದು ಕೂಡ ಸುರಕ್ಷಿತ ಅಂತ ಹೇಳಿ ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ರು. ಆ ಮಾದರಿಯಂತೆಯೇ ಸಾಕಷ್ಟು ಜನ ಹೂಡಿಕೆ ಮಾಡಿರ್ತಾರೆ ಬೆಳ್ಳಿಯ ಮೇಲೂ ಕೂಡ. ಆದರೆ ಇವತ್ತು ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೂ ಕೂಡ ಒಂದು ರೀತಿಯ ಶಾಕ್ ಸಿಕ್ಕಿರುವಂಥದ್ದು. ಯಾಕಂದ್ರೆ ದಿಢೀರಂತ 30,000 ರೂಪಾಯಿ ಬೆಳ್ಳಿಯಲ್ಲಿ ಪ್ರೈಸ್ ಡೌನ್ ಆಗಿರುವಂಥದ್ದನ್ನ ನಾವು ನೋಡ್ತಿದ್ದೀವಿ. ಬೆಳ್ಳಿಯಲ್ಲೂ ಭಾರಿ ಇಳಿತ ಕಂಡು ಬಂದಿದೆ. ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿಯಲ್ಲೂ ಕೂಡ. ಹಾಗಾಗಿ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಸಹ ಶಾಕ್ನಲ್ಲಿದ್ದಾರೆ. ಈಗ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಅಂದ್ರೆ ಕಳೆದ 2-3 ದಿನಗಳನ್ನು ಹೇಳ್ತಾನೆ ಇದ್ವಿ. ಆದ್ರೆ ಈಗ ಇವತ್ತು ನೋಡೋದಾದ್ರೆ ಏಕದಮ್ 30,000 ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿ. ಇವತ್ತು ಬೆಳಿಗ್ಗೆ 4 ಲಕ್ಷ ರೂಪಾಯಿ ಇದ್ದಂತಹ ಬೆಳ್ಳಿ, 1 ಕೆಜಿ ಬೆಳ್ಳಿ ಈಗ ಸದ್ಯಕ್ಕೆ 1 ಕೆಜಿ ಬೆಳ್ಳಿಯ ಬೆಲೆ 3.70 ಲಕ್ಷ ರೂಪಾಯಿ ಇದೆ. ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಳಿತ ಉಂಟಾಗ್ತಿದೆ. ಚಿನ್ನದ ಬೆಲೆ ಯಾವಾಗ ಏರಿಳಿತ ಆಗುತ್ತೋ ಅಫ್ಕೋರ್ಸ್ ಅದೇ ಒಂದು ಸಿಚುವೇಶನ್ ಅಲ್ಲೇ ನಾವು ಬೆಳ್ಳಿ ಬೆಲೆಯನ್ನು ಕೂಡ ಏರಿಳಿತವನ್ನ ಕಾಣ್ತಿರ್ತೀವಿ. ಇವತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಕೂಡ ಶಾಕ್ನಲ್ಲಿದ್ದಾರೆ. ಕೇವಲ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿಯಲ್ಲೂ ಭಾರಿ ಇಳಿತ ಕಂಡು ಬಂದಿರುವಂಥದ್ದು. 30,000 ರೂಪಾಯಿಗಳಷ್ಟು ಬೆಳ್ಳಿ ರೇಟ್ನಲ್ಲೂ ಇಳಿತ ಕಂಡು ಬಂದಿದೆ. ಸೊ ಈ ಇಳಿಕೆಯಿಂದ 30,000 ರೂಪಾಯಿ ಇವತ್ತು ಏನು ಕುಸಿತು, ಆ ಒಂದು ರೇಟ್ನಿಂದ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಸ್ವಲ್ಪ ಶಾಕ್ನಲ್ಲಿದ್ದಾರೆ. ಅಂಡ್ ಆರ್ಥಿಕ ತಜ್ಞರು ಹೇಳ್ತಿರೋ ಪ್ರಕಾರ ಈ ಒಂದು ಏರಿಳಿತಗಳು ಆಗ್ತಿರೋದು ರಾಜಕೀಯ ಹಾಗೂ ಜಾಗತಿಕ ಅಸ್ಥಿರತೆ ಇದೆಯಲ್ಲ, ಆ ಕಾರಣದಿಂದ ಆಗ್ತಿದೆ. ಇದೆಲ್ಲ ಟೆಂಪ್ರವರಿ, ಗಾಬರಿ ಆಗಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ, ಹಾಗಂತ ಎಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೋ ಅಂತ ಹೇಳಿ ಹೂಡಿಕೆ ಮಾಡೋದಾಗ್ಲಿ ಅಥವಾ ಮತ್ತು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗೋದಾಗ್ಲಿ ಇದನ್ನ ಸ್ವಲ್ಪ ನಿಲ್ಲಿಸಿ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ.